ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ರುಚಿಯಾದ ಟೇಸ್ಟಿಯಾದ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಮಸಾಲ, ಬೆಂಡೆಕಾಯಿ ಪಲ್ಯ ಮಾಡಿ ತೊಗೊಂಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಯಾವುದೇ ಥರ ಲೋಳೆ ಬರದೇ ಇರೋಂಗೆ ಹೇಗೆ ಮಾಡ್ತೀನಿ ನೋಡಿ ಮುಂದೆ. ಇಲ್ಲಿ ನೋಡಿ, ನಾನು ಫಸ್ಟಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆರಾಕಿದ್ದೆ. ಆರಿಬಿಟ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟಿದ್ದೀನಿ. ಯಾಕಂದರೆ ಎಷ್ಟು ನೀರಿರುತ್ತೆ ನೋಡಿ ಅಷ್ಟು ಲೋಳೆ ಬರುತ್ತೆ. ಈ ಟಿಪ್ಸ್ನ ನೆನಪಿಟ್ಕೊಳ್ಳಿ ಯಾವಾಗಲೂ. ಫಸ್ಟಿಗೆ ಹಸಿ ಒದ್ದೆ ಇರುವಾಗಲೇ ಕಟ್ ಮಾಡಬೇಡಿ. ಚೆನ್ನಾಗಿ ಡ್ರೈ ಆಗಿ ಒಣಗಬೇಕು. ಬೆಳಗ್ಗೆ ಮಾಡೋದಿದ್ರೆ ರಾತ್ರಿನೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೆಳಗ್ಗೆ ಅಷ್ಟಿಗೆ ಚೆನ್ನಾಗಿ ನೀಟಾಗಿ ಆರೋಗುತ್ತೆ. ಈಗ ನೋಡಿ, ನಾನು 2 ಬೆಂಡೆಕಾಯಿನ ತಗೊಂಡು ನೋಡಿ, ಡ್ರೈ ಇದೆ, ತುಂಬ ಡ್ರೈ ಇದೆ, ಯಾವುದೇ ಥರ ಒದ್ದೆ ಇಲ್ಲ. ನೋಡಿ, ನೈಫಿಂದ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಬೇಗ ಫ್ರೈ ಆಗುತ್ತೆ ಮತ್ತು ಲೋಳೆ ಬಿಡಲ್ಲ. ನೋಡಿ, ನೈಫಿಗೆ ಸ್ವಲ್ಪ ಜಿಡ್ ಅನ್ನಿಸಿದ್ರೆ, ಲೋಳೆ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಸೋರಿಸ್ಕೊಳ್ಳಿ. ಎಣ್ಣೆ ಸೋರ್ಕೊಂಡ್ರೆ ಏನಾಗುತ್ತೆ, ಬೇಗ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನಾನು ಸವರ್ಕೋತಾ ಇದ್ದೀನಿ ನೋಡಿ ಎಣ್ಣೆನ. ಈಗ ನೋಡಿ, ಚಿಕ್ಕದಾಗಿ ತೆಳುವಾಗಿ ಪೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಮಾಡ್ಕೋಬೋದು. ದಪ್ಪ ಇದ್ದಷ್ಟು ಲೋಳೆ ಬಿಡುತ್ತೆ ಫ್ರೆಂಡ್ಸ್. ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು. ಇಲ್ಲಿ ನೋಡಿ, ಟೊಮೊಟೊನೂ ಹಾಕ್ತಾಯಿದ್ದೀನಿ. ಟೊಮೊಟೊ ನೋಡಿ, ಒಳಗಡೆ ಈ ಥರ ಒದ್ದೆ ಇರುತ್ತಲ್ಲ ನೋಡಿ, ಚಿಕ್ಕ ಅದೆಲ್ಲ ತೆಗಿತಾಯಿದ್ದೀನಿ. ಮೇಲ್ಗಡೆ ದಪ್ಪ ಇರೋದಷ್ಟೇ ಹಾಕ್ತಾಯಿದ್ದೀನಿ. ಅದು ಒಳಗಡೆ ಹಾಕ್ಬಿಟ್ರೆ ಲೋಳೆ ಆಗುತ್ತೆ. ಅದಕ್ಕೆ ನಾನು ಮೇಲ್ಗಡೆದಷ್ಟೇ ಒಳಗಡೆ ತೆಗೆದು ಮೇಲ್ಗಡೆ ಟೊಮೊಟೊ ಅಷ್ಟೇ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಚೆನ್ನಾಗಿ ನೀಟಾಗಿ ಎಣ್ಣೆ ಎಲ್ಲ ಕಡೆ ಸವರ್ತಾ ಇದ್ದೀನಿ ನೋಡಿ. ಆಮೇಲೆ ಬೆಂಡೆಕಾಯಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್. ಅಂದರೆ ಲೋಳೆ ಬಿಡಲ್ಲ. ಜೋರಾಗಿಟ್ಟರೆ ಸೀದೋಗಿ ಲೋಳೆ ಆಗುತ್ತೆ. ಸಣ್ಣಾಗಿಟ್ಟರೆ ಲೋಳೆ ಬೇಗ ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಬೆಂಡೆಕಾಯಿನ ನಿಧಾನಕ್ಕೆ ಎಣ್ಣೆಲೆಲ್ಲ ಮೊದಲು ಒಂದೊಂದು ಬೆಂಡೆಕಾಯಿಗೂ ಎಣ್ಣೆ ಹತ್ತುವ ಥರ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್. ಎಲ್ಲಕ್ಕೂ ಎಣ್ಣೆ ಹತ್ತಿರ ಬೇಗ ಲೋಳೆ ಬಿಡಲ್ಲ ಫ್ರೆಂಡ್ಸ್. ನಿಧಾನಕ್ಕೆ ಫಸ್ಟಿಗೆ ಕಲಿಸಿ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಬಿಟ್ಬಿಡಿ. ಹಾಗೆ ಬಿಟ್ಟರೆ ಏನಾಗುತ್ತೆ, ನಿಮಗೆ ಲೋಳೆ ಬಿಡಲ್ಲ ಫ್ರೆಂಡ್ಸ್. ನೋಡಿ, ಒಂದು ಸ್ವಲ್ಪನೂ ಲೋಳೆ ಇಲ್ಲ. ಯಾವ ಥರ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮುಂದೆ ನೋಡ್ತಾ ಹೋಗಿ ನೀನು. ಒಂದು ಸ್ವಲ್ಪ ಲೋಳೆ ಬಂದಿಲ್ಲ, ಅಷ್ಟು ಡ್ರೈ ಆಗಿ ನೀಟಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯ. ಒಂದು ಸಲ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ತಪ್ಪದೆ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ನೋಡಿ, ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೈಡ್ಸಾಗಿ ನಾವು ಅನ್ನ ಜೊತೆನೂ ಸಾಂಬಾರು ಜೊತೆ ಸೈಡಿಗೂ ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಮಕ್ಕಳಿಗೆ ಮಾತ್ರ ಕೊಡೋದು ಮರಿಬೇಡಿ. ನೋಡಿ, ಈ ಥರ ನೋಡಿ, ಒಂದು ಸ್ವಲ್ಪ ಲೋಳೆ ಬಂದಿಲ್ಲ, ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಲೋಳೆ ಬರದಂಗೆ ಜೋರಿಟ್ಟು ಹುರಿಬೇಡಿ, ನೀಟಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ನೋಡಿ, ಎಷ್ಟು ಜಾಸ್ತಿ ಹಾಕ್ತೀರೋ ಈರುಳ್ಳಿ ಅಷ್ಟು ರುಚಿ ಬರುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ. ಜಾಸ್ತಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಬೆಂಡೆಕಾಯಲ್ಲಿ ತುಂಬ ನೆನಪಿನ ಶಕ್ತಿ ಹೆಚ್ಚಾಗುವಂತಹ ತುಂಬ ವಿಟಮಿನ್ಸ್ ಇದೆ. ಮಕ್ಕಳಿಗೆ ಮಾತ್ರ ಕೊಡೋದಂತೂ ಮರಿಬೇಡಿ. ವಾರದಲ್ಲಿ 1-2 ಸಲ ಆದರೂ ಬೆಂಡೆಕಾಯಿ ಪಲ್ಯ ತಿನ್ನಬೇಕು ಮಕ್ಕಳು. ನೆನಪಿನ ಶಕ್ತಿ ಹೆಚ್ಚಾಗುತ್ತಂತೆ. ಹೆಣ್ಮಕ್ಳಿಗೆ ಬೆನ್ನು ಎಲ್ಲ ಇರುತ್ತೆ ನೋಡಿ, ಅವರಿಗೆ ತುಂಬ ಒಳ್ಳೆಯದು. ಸಿಸೇರಿಯನ್ ಆದವರಿಗೆಲ್ಲ ಬೆಂಡೆಕಾಯಿ ಜಾಸ್ತಿ ಕೊಡಬೇಕು ಫ್ರೆಂಡ್ಸ್. ಯಾಕಂದರೆ ಬೋನ್ಸ್ಗೆ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ತುಂಬ ವೀಕ್ ಆಗಿರ್ತಾರಲ್ವ, ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ಶಕ್ತಿಯುತ ಆಹಾರ ಅವರಿಗೆ ಬೆಂಡೆಕಾಯಿ. ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಬೆಳಿಗ್ಗೆ ಫಿಕ್ಸ್ ಆಗಿರುತ್ತೆ. ಬಾಣತನದಲ್ಲಿ ಬಿಸಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಫಿಕ್ಸ್ ಕೊಡ್ತಾರೆ. ತುಂಬ ತುಪ್ಪದ ಅಂಶ ಇರುತ್ತೆ ಇದಕ್ಕೆ. ತುಪ್ಪದಲ್ಲಿರುವಂಥ ಶಕ್ತಿ ಬೆಂಡೆಕಾಯಲ್ಲಿದೆ ಅಂತಾರೆ ನೋಡಿ. ಮರಿದೇನೆ ಮಕ್ಕಳಿಗೆ ಕೊಡಿ. ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೆನಪಿನ ಶಕ್ತಿಗೆ, ಬಾಣಂತಿಯರಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನೋಡಿ, ನಾನು ಬೆಂಡೆಕಾಯಿ ಹಾಕ್ಕೊಂಡು ಹುರಿತಾಯಿದ್ದೀನಿ. ಸ್ವಲ್ಪ ಲೋಳೆ ಬಂದಿದೆ ನೋಡಿ ಫ್ರೆಂಡ್ಸ್, ಅದಕ್ಕೆ ನೀಟಾಗಿ ಹುರ್ಕೊಳ್ಳಿ. ಈಗ ನೋಡಿ, ನಮ್ಮ ಕಡೆ ಎಲ್ಲ ಹುಚ್ಚಳು ಹಾಕ್ತಾರೆ. ಹುಚ್ಚಳು ಪುಡಿ, ಇದು ಗುರಳ್ ಪುಡಿ ಅಂತಾರಲ್ಲ, ಅದು 2 ಸ್ಪೂನು. ಮತ್ತು ಮಸಾಲ, ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಸಾಲ ಪುಡಿ ಇರುತ್ತಲ್ಲ, ಅದು ಹಾಕ್ತಾಯಿದ್ದೀನಿ. ತುಂಬ ರುಚಿ ಬರುತ್ತೆ ಬೆಂಡೆಕಾಯಿ ಪಲ್ಯಕ್ಕೆ. ಸ್ಪೆಷಲಾಗಿ ನಮ್ಮಲ್ಲಿ ಅಚ್ಚ ಖಾರದ ಪುಡಿ ಹಾಕೋದೇ ಇಲ್ಲ ಫ್ರೆಂಡ್ಸ್. ಸ್ಪೆಷಲಾಗಿ ನಾವು ಮಸಾಲ ಪುಡಿನೇ ಹಾಕ್ತೀವಿ. ಅಂದರೆ ನಾವು ಮಸಾಲ ಪೌಡರ್ ಮಾಡಿಕೊಂಡಿರ್ತೀವಲ್ವ, ನಮ್ಮದು ಭಾರಿ ಚೆನ್ನಾಗಿರುತ್ತೆ ಅದು. ಅದೇ ಹಾಕ್ಕೊಂಡು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ, ಮೇಲ್ಗಡೆ ಕೊತ್ತಂಬರಿ ಹಾಕ್ಬಿಟ್ಟು ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ಎಷ್ಟು ಬೇಗ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಹೆಲ್ದಿ ಕೂಡ ಇದು ಬೆಂಡೆಕಾಯಿ.
ವಾರದಲ್ಲಿ 2-3 ಸಲ ಆದರೂ ಮಕ್ಕಳಿಗೆ ಕೊಡಬೇಕು. ತುಂಬ ರುಚಿಯಾಗಿರುತ್ತೆ ಮತ್ತು ಸೈಡ್ಸಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ನೋಡಿ, ಸ್ವಲ್ಪನೂ ಲೋಳೆ ಇಲ್ಲ. ಈ ಥರ ನಾನು ಮಾಡ್ದಂಗೆ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿ, ಜಟ್ಕಿಪಟ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೇಗ ಮಾಡ್ಬೋದು, ಟಿಫಿನ್ ಬಾಕ್ಸ್ಗೂ ಕೊಡ್ಬೋದು ಮಕ್ಕಳಿಗೆ. ಮಕ್ಕಳು ತಿನ್ನಲೇ ಇರೋದವ್ರಿಗೆ ಇದು ಚೆನ್ನಾಗಿ ರೋಲ್ ಮಾಡಿ ಕೊಡ್ಬೋದು. ನನ್ನ ಮಗಳಿಗಂತೂ ಫೇವ್ರೇಟ್ ಇದು ಬೆಂಡೆಕಾಯಿ ಫ್ರೈ. ನೀವು ತಪ್ಪದೆ ಮನೇಲಿ ಮಾಡಿ, ಸಬ್ಸ್ಕ್ರೈಬ್ ನೋಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಒಂದು ಇಷ್ಟ ಆದರೆ ಪಲ್ಯ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.